ಇನ್ನು ಮತ್ತೊಂದು ವಿಚಾರ ಸರ್, ರಾಜ್ಯ ರಾಜಕೀಯದ ವಿಚಾರಕ್ಕೆ ಬಂದರೆ ಒಂದಿಬ್ರು ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲ ಮೀಡಿಯಾಗಳಲ್ಲೂ ಕೂಡ ಸುದ್ದಿ ಆಗ್ತಾ ಇರುವಂಥದ್ದು. DCM DK ಶಿವಕುಮಾರ್ ಅವ್ರನ್ನ ಬಿಡಿ, ಅವರು DCM ಅಲ್ಲೆಲ್ಲ ಹೋಗ್ತಾರೆ, ದಿನನಿತ್ಯ ಸುದ್ದಿ ಆಗ್ತಾರೆ. ಇನ್ನು RR ನಗರ MLA ಮುನಿರತ್ನ ಅವರ ವಿಚಾರಕ್ಕೆ ನಾವು ಬರೋದಾದರೆ, ಈ ಜೈಲಿಗೆ ಹೋಗಿ ಬಂದ ಮೇಲೆ ಮುನಿರತ್ನ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಸರ್. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಡಿಫ್ರೆಂಟ್ ಆಗಿ ಪ್ರೊಟೆಸ್ಟ್ಗಳನ್ನು ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. DK ಶಿವಕುಮಾರ್ ಅವರ ಕಾಲಿಗೂ ಕೂಡ ಬಿದ್ದರು ಒಂದಷ್ಟು ಸಂದರ್ಭಗಳಲ್ಲಿ. ಮೊನ್ನೆ ಒಂದಷ್ಟು ಹೈಡ್ರಾಮಗಳಾಯಿತು ಮತ್ತಿಕೆರೆ JP ಪಾರ್ಕಲ್ಲಿ. RSS ಡ್ರೆಸ್ ಹಾಕ್ಕೊಂಡು ಹೋಗಿ ಅಲ್ಲೊಂದಿಷ್ಟು ಹೈಡ್ರಾಮಾ, ಪೊಲೀಸವರು ಎಳ್ಕೊಂಡು ಹೋದ್ರು, ಏನೇನೋ ಆಯಿತು ಸರ್. ಈಗ ಈ DCM DK ಶಿವಕುಮಾರು, ಈ ಮುನಿರತ್ನ ಅವರಿಬ್ಬರ ಫ್ರೆಂಡ್ಶಿಪ್ ಹೇಗಿತ್ತು ಅನ್ನೋದು ನಿಮಗೂ ಕೂಡ ಗೊತ್ತು, ರಾಜ್ಯದ ಜನರಿಗೂ ಕೂಡ ಗೊತ್ತು. ಒಂದು ಟೈಮಲ್ಲಿ ಒಂದೇ ಪಕ್ಷದಲ್ಲಿ ಇದ್ದಂಥವ್ರು, ಯಾವ ರೀತಿ ಫ್ರೆಂಡ್ಶಿಪ್ ಇತ್ತು ಅಂತ. ಅದಾದಮೇಲೆ ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ದುಶ್ಮನ್ ಬೆಳೆಯೋದಕ್ಕೆ ಏನು ಕಾರಣ? ಈ RR ನಗರ ಕ್ಷೇತ್ರನೇನಾ, ಅದರ ಹಿಂದೆ ಬೇರೆ ಏನಾದರೂ ಕಾರಣಗಳಿದೆಯಾ, ಹೇಗೆ ಅಂತ ಸರ್? ಒಂದು ಇವರು ಒಂಥರ ಈ ಡೈವರ್ಸ್ಡ್ ಕಪಲ್ ಅಂತಾರೆ ನೋಡಿ, ಹಂಗೆ ಇವ್ರು ಡೈವರ್ಸ್ಡ್ ಕಪಲ್. ಅಂದರೆ ಮುನಿರತ್ನ ಮತ್ತು DK ಬ್ರದರ್ಸ್ ಏನಿದ್ದಾರೆ, ಅವ್ರ ರಿಲೇಷನ್ ಮೊದಲಿಂದ ಭಾಳ ಚೆನ್ನಾಗಿತ್ತು. ಅವರೇ ಪರಸ್ಪರ ಇದಾಗ್ತದೆ, ವೆರಿ ಗುಡ್ ರಿಲೇಷನ್ ಅಂಥ ಸಂಬಂಧ ಇತ್ತು ಅವ್ರದ್ದು. ಸ್ಲೋಲಿ ಈ ರಾಜರಾಜೇಶ್ವರಿ ನಗರದ ಸೀನರಿಯೋ ಏನಿದೆ ಯಾವಾಗ ಬದಲಾಗ್ತಾ ಬಂತು ಅಂತ ಅಂದರೆ, ಸೊ ಇಲ್ಲಿ ಕುಸುಮಾ ಅವರ ರಾಜಕೀಯ ಪ್ರವೇಶ, ಅದರ ಜೊತೆಗೆ ಅವರ ತಂದೆ ಕೂಡ ಇಸ್ ಅ ಪವರ್ಫುಲ್ ಮ್ಯಾನ್, ಹನುಮಂತರಾಯಪ್ಪ. ಸೊ ಪವರ್ಫುಲ್ ಮ್ಯಾನ್. ಅವರ ಎಂಟ್ರಿ ಆದ ತಕ್ಷಣ ಇವನಿಗೆ ಆತಂಕ ಶುರುವಾಯಿತು ಮುನಿರತ್ನ ಅವರಿಗೆ. ತನ್ನ ಕ್ಷೇತ್ರವನ್ನು ಸಿ ದಟ್ ಇವರು ಕುಸುಮಾ ಅವರು ಕಬಳಿಸ್ತಾರ, ಅವ್ರು MLA ಆಗ್ಬಿಡ್ತಾರ ಅನ್ನೋ ಆತಂಕ ಸಿಗ್ತವ್ರಿಗೆ. ಕಳೆದ ಬಾರಿ ಎಲೆಕ್ಷನ್ ಅಲ್ಲೂ ಎಲ್ಲೆಲ್ಲೋ ಹತ್ರ ಹೌದು ಆಯ್ತಾ. ಅದ್ರ ಜೊತೆಗೆ ಅದು ಭಯ ಸುರ ಸ್ಟಾರ್ಟ್ ಆಯ್ತು ಅವ್ರಿಗೆ. ಯಾಕೆ ಭಯ ಮುನಿರತ್ನಂ ಅವರಿಗೆ ಸ್ಟಾರ್ಟ್ ಆಗೋದು ಬೇರೆ ಬೇರೆ ಕಾರಣಗಳಿವೆ. ಅಂದರೆ ಅವರು ಚುನಾವಣೆಯನ್ನು ಎದುರಿಸ್ತಾ ಇರುವ ರೀತಿ ಯಾವ ರೀತಿದು, ಹಲವು ದೂರುಗಳು ಬಂದಿದ್ದು. ಇಲ್ಲಿ BJPಯ ಯಾರೋ ಚೀಫ್ ಅವರೇ ಇಲ್ಲಿ ದೂರು ಕೊಟ್ಟಿದ್ದರು, ಮತಪತ್ರಗಳ ಬಗ್ಗೆ ದೂರುಗಳು. ಅದರ ಜೊತೆಗೆ ಯು ಸಿ ದಟ್ ಯಾರ್ಯಾರನ್ನೋ ಮತಪಟ್ಟಿಗೆ ಸೇರಿಸೋವಂಥದ್ದು ಮತದಾರನ, ಈ ರೀತಿ ಹಲವು ಆರೋಪಗಳು ಅವ್ರ ಮೇಲೆ ಮೊದಲಿಂದ ಇತ್ತು. ಅದ್ರ ಜೊತೆಗೆ ಸಣ್ಣ ಭ್ರಷ್ಟಾಚಾರದ ಆರೋಪಗಳು, ಕಾಮಗಾರಿ ಎಲ್ಲರ ಮೇಲೂ ಇರುವಂಥದ್ದು ಇರ್ಬೋದು. ಇದೇ ಕಾರಣಕ್ಕೆ ಏನೋ ಅವರು ಅದ್ರ ಅಂದರೆ ಮುನಿರತ್ನಂ ಅವರಿಗೆ DK ಶಿವಕುಮಾರ್ ಮತ್ತು DK ಸುರೇಶ್ ಅವರ ರಕ್ಷಣೆ ಇತ್ತು. ನೀವೊಬ್ಬರ ಪವರ್ಫುಲ್ ಮನುಷ್ಯರ ರಕ್ಷಣೆ ಇರಬೇಕಾದ್ರೆ ರಾಜಕೀಯ ಮಾಡೋದು ಈಸಿ. ಆವಾಗ ನೀವು ಮತಪತ್ರ ವ್ಯತ್ಯಾಸ ಆದರೂ ಏನೂ ಆಗಲ್ಲ, ಭ್ರಷ್ಟಾಚಾರ ಆದರೂ ಏನಾಗಲ್ಲ. ಯಾರ ರಕ್ಷಣೆ ಇಲ್ಲ ಅಂತ ತಕ್ಷಣ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅವರು ಇಂಥ ಸಿಚುವೇಶನ್ನಲ್ಲಿ ಮುನಿರತ್ನ BJPಯ ಕಡೆ ಹೊರಟರು ನೋಡಿ. ಬಾಂಬೆಗೆ ಹೋದರು, 17 ಜನ ಅದರಲ್ಲಿ ಇವರು ಇದ್ದರು. ಆಗ ಅವ್ರನ್ನ ವಾಪಸ್ ಇದು ಮಾಡೋದಕ್ಕೆ DK ಟ್ರೈಡ್ ಹಿಸ್ ಬೆಸ್ಟ್. DK ಇದು ಕೇವಲ ಒಂದೇ ಕುಸುಮ ಕಾರಣ ಅಲ್ಲ, ಅದ್ರ ಜೊತೆಗೆ ಈ ಕಾರಣನೂ ಸೇರ್ತು. ಏನಾದರೂ ಮಾಡಿ ಅವ್ರನ್ನ ಉಳಿಸ್ಕೋಬೇಕು ಅಂತ ಟ್ರೈ ಮಾಡಿದ್ರು. ಸಮ್ಮಿಶ್ರ ಸರ್ಕಾರ ಉಳಿಸ್ಬೇಕು ಅನ್ನೋದ್ರಲ್ಲಿ DK ಭಾಳ ಟ್ರೈ ಮಾಡೋದು ನನಗೆ ಅನುಮಾನನೇ ಇಲ್ಲ. ಬಾಂಬೆಗೆ ಹೋದ್ರು, ಹೋಟೆಲ್ ಎದುರು ನಿಂತರು, ಬಿಟ್ಟಿಲ್ಲ. ಈ ಟ್ರೈಡ್ ಇಸ್ ಬೆಸ್ಟ್. ಆಗಿಲ್ಲ, ಇವರು ಕೈ ಕೊಟ್ಟರು. ಸೊ ಇದು ಕೈ ಕೊಟ್ಟಾಗ ಒಂದು ರಾಜಕೀಯ ಜಿದ್ದು ಪ್ರಾರಂಭ ಆಯಿತು. ಸೊ ಈ ರಾಜಕಾರಣಿಗಳ ಒಂದು ಗುಣ ಇರುತ್ತೆ, ನೀನು ನನ್ನ ಜೊತೆಗೆ ಇರ್ತೀಯೋ ಫ್ರೆಂಡು, ನೀನು ನನ್ನ ಜೊತೆ ಇರಲ್ವಾ ನನ್ನ ವೈರಿ, ಫೈಟ್ ಅಷ್ಟೇ. ಸೊ ಆ ಮನಸ್ಥಿತಿ ಆದಮೇಲೆ ಅವರು ಈ ಕುಸುಮಾ ಅವರಿಗೆ ಇನ್ನು ಹೆಚ್ಚಿನ ಪ್ರೋತ್ಸಾಹ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹೆಚ್ಚಿನ ಫೋರ್ಸ್ ಕೊಡ್ತಾ ಅವರೊಂದು ಪವರ್ಫುಲ್ಲಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅದಕ್ಕೆ ಇನ್ನೂ ಭಯ ಸ್ಟಾರ್ಟ್ ಆಗಿದ್ದು ಯಾಕೆಂದರೆ, ನೀವು RR ನಗರ ಕ್ಷೇತ್ರ ಒಕ್ಕಲಿಗರ ಮತ ಇದೆ ಅಲ್ವಾ, ಇವನು ಒಕ್ಕಲಿಗ ಅಲ್ಲ, ಮುನಿರತ್ನ ನಾಯ್ಡು ಅಲ್ವಾ, ನಾಯ್ಡು ಕಮ್ಯುನಿಟಿ ಓಟ್ ಎಷ್ಟಿದೆ. ಸೊ ದಟ್ ಸ್ಟಾರ್ಟೆಡ್. ಅದಾದಮೇಲೆ DKದೊಂದು ಗುಣ ಇದೆ ಅವ್ರದ್ದು. ಅವರು ತಮಗೆ ಯಾರು ಬೇಕು ಅಂತ ಅಂದರೆ ಶಿವಕುಮಾರ್ ಅವರು ಸತತವಾಗಿ ಬೆಂಬಲ ಕೊಡ್ತಾರೆ, ಇನ್ನು ಮುಂದೆ ನೋಡಲ್ಲ ಅವರು. ಹೌದು, ಕರೆಕ್ಟ್. ಎಲ್ಲ ರೀತಿಯ ಬೆಂಬಲವನ್ನು ಕೊಡ್ತಾ ಹೋಗ್ತಾರೆ ಅವರು ತಮ್ಮ ಬೆಂಬಲಿಗರನ್ನ. ಅವರು ಆ ರೀತಿ, ಅದು DK ಕ್ಯಾರೆಕ್ಟರ್ ಅದು. ಸೊ ಹಾಗೆ ಅವರು ಬೆಂಬಲ ಕೊಡ್ತಾ ಬಂದಾಗ ಇವ್ರಿಗೆ ಆತಂಕ ಜಾಸ್ತಿ ಆಗ್ತಾ ಹೋಯಿತು. ಅದರ ಜೊತೆಗೆ ಮುನಿರತ್ನ ಒಂದು ರೀತಿ ಡಿಫ್ರೆಂಟಾಗಿ ಪ್ಲೇ ಮಾಡೋಕ್ಕೆ ಶುರು ಮಾಡಿದ್ರು. ಏನು ಅಂದರೆ ಸಿದ್ದರಾಮಯ್ಯ ತಮಗೆ ಹತ್ತಿರ ಅಂತ ತೋರಿಸೋದು, ಸಿದ್ದರಾಮಯ್ಯರ ಬಗ್ಗೆ ಇದು ಮಾಡೋದು. ಅಂದರೆ ಸಿದ್ದರಾಮಯ್ಯ ಮತ್ತು DK ನಡುವೆ ಏನೋ ಒಂದು ಭಿನ್ನಾಭಿಪ್ರಾಯ ಇದೆ ಅನ್ನೋದನ್ನು, ಅಥವಾ ಅವ್ರ ನಡುವೆ ಸ್ವಲ್ಪ ಅಟ್ಲೀಸ್ಟ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ ಅನ್ನೋದನ್ನು ತನಗೆ ಬೇಕಾದಾಗೆ ಬಳಸಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದ್ರು.
ಸೊ ಇತ್ತೀಚಿನ ಅವರ ಸ್ಟೇಟ್ಮೆಂಟ್ಗಳನ್ನ ನೋಡಿ, CM ಪಾಪ ಸಿದ್ದರಾಮಯ್ಯನವರು ಅಂತ ಯಾವುದೋ ಫಂಕ್ಷನಲ್ಲಿ ನೋಡಿ ಪ್ರತಿಪಕ್ಷದವರಿಗೆ ಹ್ಯಾಗೆ ಗೌರವ ಕೊಡಬೇಕು ಅನ್ನೋ ಸಿದ್ದರಾಮಯ್ಯ ನೋಡಿ ಕಲಿಬೇಕು. ಅಂದರೆ ಈ ವಾಂಟ್ ಟು ಇರಿಟೇಟ್ ಡಿ ಕೆ ಶಿವಕುಮಾರ್ ಇರಿಟೇಟ್ ಮಾಡಬೇಕು ಅಂದರೆ ಮುಖ್ಯಮಂತ್ರಿ ಹೆಂಗಿರಬೇಕು ಅಂದರೆ ಸಿದ್ದರಾಮಯ್ಯ ಟೈಪ್ ಇರಬೇಕು. ನೀನು ಅಂದರೆ ಅದರ ಅರ್ಥ ಏನೋ, ನೀನು ಮುಖ್ಯಮಂತ್ರಿ ನಾಲಾಯಕು ಅಂತ ಹೆಂಗಿರಬೇಕು ಅಂದರೆ ಸಿದ್ದರಾಮಯ್ಯ ಇದ್ದಂಗೆ ಇರಬೇಕು ಅಂತ ಈ ರೀತಿ ಮೆಸೇಜ್ಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಆವಾಗ ಅಲ್ಲಿಯವರೆಗೆ ಅವ್ರ ರಿಲೇಷನ್ ಕೆಟ್ಟೋಗಿತ್ತು. ಆದರೂ ಇಲ್ಲ ಆದಾಗ ಕರಿಟೋಪಿ ಬಾರೋ ಅಂದ್ರಲ್ಲ, ಅದು ಒಂಥರ ಹಳೆ ರಿಲೇಷನ್ ಇಟ್ಕೊಂಡು ಹೇಳಿದ್ದೆ, ಭಾಳ ಪ್ರೀತಿಯಿಂದನೂ ಒಮ್ಮೊಮ್ಮೆ ಹೇಳ್ತೀವಿ. ಅಯ್ಯೋ ಕರಿಟೋಪಿ ಬಾರ ಅಂದ್ರೆ ಯಾರ ಮೇಲೆ ತುಂಬಾ ಅಂದ್ರೆ ಇದಾಗಿರ್ತೀವೋ ಆ ಪದ ಬಳಕೆ ಸಹಜ ಅನ್ಸುತ್ತೆ. ಸೊ ಆ ಕಾರಣಕ್ಕೂ ಇರ್ಬೋದು. ಅದಾದ್ಮೇಲೆ ಯೂಸಿ ದಟ್ ನೀವು ಸುರೇಶ್ ಅವರ ರಾಜಕಾರಣ ಅವ್ರದ್ದು ಕೂಡ ಇದೇ ಕ್ಷೇತ್ರಕ್ಕೆ ಇದಕ್ಕೆ ಬರುತ್ತೆ ಪಾರ್ಲಿಮೆಂಟಿಗೆ. ಸೊ ಆ ಸಂದರ್ಭದ್ದು ಇದೆಲ್ಲ ಮಿಕ್ಸಪ್ ಆಗಿ ಅವ್ರ ನಡುವೆ ಈ ರೀತಿಯ ಒಂದು ಕಂದಕ ನಿರ್ಮಾಣ ಆಗಿದೆ. ಸೊ ಅದ್ರ ಜೊತೆಗೆ ಇವರಿಗೆ ಅನಿಸ್ತಾ ಇರೋದು ಏನು ಅಂದರೆ, ಅವ್ರ ಮೇಲೆ ಕೆಲವು ಕೇಸ್ಗಳು ಬಂತಲ್ಲ ಮುನಿರತ್ನ, ಅದರ ಹಿಂದೆ DK ಇದ್ದಾರೆ ಅಂತ ಅವರ ನಂಬಿಕೆ. ಆಮೇಲೆ ಮಾಟ ಮಂತ್ರ ಏನೇನೋ ಮಾತಾಡ್ತಿದ್ದಾರೆ. ಹೌದು ಎಲ್ಲದೂ ಕೂಡ. ಅದ್ರ ಜೊತೆಗೆ ಅದಂತೂ ನೀವು ಅದು ಏನು ನೋಡಿ, ಅದೇ ಅಶೋಕ್ ಅವರಿಗೆ ಯಾವುದೋ ಒಂದು ಇಂಜೆಕ್ಷನ್ ಅದು ಆದರೆ ಶಾಕಿಂಗ್ ಅಂದರೆ ಅದ್ರ ಬಗ್ಗೆ ಇದುವರೆಗೆ ಅಶೋಕ್ ಓಪನ್ ಆಗಿ ಹೇಳಿಲ್ಲ. ಅವ್ರ ಆಡಿಯೋದು ಇದೆ, ಅದು ಹೌದು ಅಂತ ಹೇಳಿದಾನೆ ಸರ್, ಟ್ರೈ ಮಾಡೋದು ಸೋಮಣ್ಣ ಜೊತೆಗೆ ಮಾತಾಡ್ತಾ, ಬಟ್ ಅವರು ಈ ರಕ್ಷಣೆಗೆ ಬಂದಿಲ್ಲ. ಸೊ ಈಗ ಪ್ರತಿಪಕ್ಷದ ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡ್ರು, ಮೊನ್ನೆಲ್ಲ ಇದ್ರು, ಬಟ್ ಅದಿಲ್ಲ ನೋಡಿ. ಅಂದ್ರೆ ಅವ್ರಿಗೊಂಥರ ಯಾರೋ ರಕ್ಷಕರು ಬೇಕು ಅನ್ಸುತ್ತೆ. ಇದೆಲ್ಲ ಇದು ಸತ್ಯ ಸುಳ್ಳು ಅನ್ನೋದು ಬೇರೆ. ಪೊಲಿಟಿಕಲಿ ಎಲ್ಲರೂ ಸೇರಿ ತಮ್ಮನ್ನು ಮೆಟ್ಟುತ್ತಿದ್ದಾರೆ ಅನ್ನುವ ವಾತಾವರಣ ಸೃಷ್ಟಿಯಾಗಿದೆ. DK ಇದರಲ್ಲಿ ಹಿಂದಿದ್ದಾರೆ ಇಲ್ವೋ ನಾ ಹೇಳಾರೆ. DK ಇಸ್ ನೋನ್ ಫಾರ್ ಅವ್ರೇನು ಕ್ಯಾರ್ ಮಾಡಲ್ಲ. ನೀನು ನನ್ನ ಅಲ್ವಾ ನೋಡ್ಕೊತೀನಿ ಹೋಗಲ್ಲೇ ಅಂತಾರೆ. ಯಾರಿಗೆ ಬೇಕಾದ್ರೂ ಫೋನ್ ಮಾಡಲಿ ಯಥಾಕ್ರವನ್ನ ಅಂತಾರೆ. ಅವ್ರ ಕ್ಯಾರೆಕ್ಟರೇ DK ದಂಗೆ. ಆದ್ದರಿಂದ ಇವರು ಹಿಂದೆ ಕೇಸ್ ಬರುವುದರಲ್ಲಿ DK ಇರಬಹುದಾದರೂ ಆರೋಪ ಇರೋದು ಇವ್ರು ನಿಜತಾನೆ ಇವ್ರ ಮೇಲೆ, ಮುನಿರತ್ನ ಮೇಲೆ. ಮುನಿರತ್ನ ಅತ್ಯಾಚಾರ, ಏಡ್ಸ್ ಟ್ರ್ಯಾಪ್ ಅದನ್ನ ಬಳಸ್ಕೊಂಡಿದ್ದಾರೆ. ಆದ್ರಿಂದ ಅವ್ರಿಗೆ ಭಯ ಶುರುವಾಗಿದೆ. ಮತ್ತೆ ಜೈಲಿಗೆ ಕಳಿಸ್ಬಿಡ್ಬೋದು, ಮತ್ತೇನೋ ಆಗ್ಬಿಡ್ಬೋದು. ಸೊ ಅದಕ್ಕೆ ಇನ್ನೂ ಅವ್ರಿಗೆ ಇರಿಟೇಟ್ ಆಗಿದ್ದು ಅಂದರೆ ಬಂದ ಫಂಕ್ಷನ್ನಲ್ಲಿ ವೇದಿಕೆಯ ಮೇಲೆ ಇವರ ಡಿಫೀಟ್ ಮಾಡೋದ ಕುಸುಮ ಇದ್ದರು ಅಲ್ವಾ. ಇದು ಇವನಿಗೆ ಗುರಿದೋಯ್ತು, ಈ ಡಿಫಿಟೆಡ್ ಕ್ಯಾಂಡಿಡೇಟ್ ಬಂದು ಇನ್ನು ನಾಳೆ ಇವರು MLA ಅನ್ನೋಂಗೆ ನನಗೆ ಎಲ್ಲಿ ಕರೆದಿಲ್ಲ MLA ಆಗಿ, MLAನೇ ಎಲ್ಲ ಅವ್ರಿಗೆ ಕೂರಿಸಿದಾರಲ್ಲ ಸ್ಟೇಜ್ ಮೇಲೆ. ಸೊ ಆ ಸಿಟ್ಟು ಇನ್ನೊಂದು ಹಂತಕ್ಕೆ ಹೋಯ್ತು. ಅದಂದ್ರೆ ರಾಜಕೀಯದಲ್ಲಿ ಇದೆಲ್ಲ ಇರ್ತಾರೆ. ರಾಜಕೀಯದಲ್ಲಿ ಕಾಯಂ ಫ್ರೆಂಡ್ಸು ಇರಲ್ಲ, ಕಾಯಂ ವಿರೋಧಿಗಳು ಇರಲ್ಲ. ನಾಳೆ ಏನಾಗುತ್ತಾ ಇಲ್ಲ ಗೊತ್ತಿಲ್ಲ. ಬಟ್ ನಾವು ಫೈಟ್ ಹ್ಯಾಸ್ ರೀಚ್ಡ್. ಅದು ಒಂಥರ ಇನ್ನು ತಿರುಗಿ ಬರಲಾರದೇನೋ ಅನ್ನೋ ಸ್ಥಿತಿಗೆ ಹೋಗಿ ನಿಂತು. ನೋಡೋಣ ಸರ್ ಏನಾಗಬಹುದು. ಇದು ಒಂದು ರೀತಿಯಲ್ಲಿ ಹೆಂಗೆ ಅಂದ್ರೆ ಜನರಿಗಂತೂ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಈ ಮುನಿರತ್ನ ಅವರು ಮಾಡ್ತಾ ಇರೋ ಡಿಫ್ರೆಂಟ್ ಪ್ರೊಟೆಸ್ಟ್ಗಳು, ಡಿಫ್ರೆಂಟ್ ಮಾತುಗಳು, ಅದೊಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್. ಅದೇ ಯಾರಾದರೂ ಅವರು ಗಣವೇಶಧಾರಿ ಆಗಿದ್ದಾರೆ, ಗಣವೇಶಧಾರಿ RSS, ಬಟ್ ಗಾಂಧಿ ಫೋಟೋ ಇಟ್ಕೊಂಡಿದ್ದಾರೆ. ಈ ಗಣವೇಶಧಾರಿಗಳೇ ಸಂಘ ಪರಿವಾರ ಏನಿದೆ ಅವರೇ ಗಾಂಧಿ ಹತ್ಯೆ ಮಾಡಿದವರು. ಅವ್ನು ಗೋಡ್ಸೆ ಮೊದಲು RSSನಲ್ಲಿದ್ದ, ಅವನು ಆ ಟೈಮ್ನಲ್ಲಿ ಇದ್ನೋ ಇಲ್ಲ ಬೇರೆ. ಸೊ ಅವನು ಒಂದು ರೀತಿ ಗಣವೇಶಧಾರಿನೇ. ಸೊ ಗಣವೇಶ ಹಾಕಬಿಟ್ಟು ಗಾಂಧಿ ಫೋಟೋ ಇಟ್ಕೊಬಿಟ್ಟು ಒಂದಕ್ಕೊಂದು ತಾಳಮೇಳ ಇಲ್ಲ. ನೋಡೋಣ ಸರ್ ಇವ್ರ ವಿಚಾರ ಏನಾಗುತ್ತೆ ಅಂತ.